ಲಕ್ಷ್ಮಿ 2 ಕ್ವಶನ್ ಕೇಳ್ತೀನಿ, ಹಾ ಕೇಳಕ್ಕ. ಕರೆಕ್ಟ್ ಆಗಿ ಹೇಳು. 500 ರೂಪಾಯಿ ಕೊಡ್ಲಿಲ್ಲ ಅಂತ ಹಾಡಿದೆಲ್ಲ, ನೀ ಕೇಳಿದ್ ನಿಜಾನ? ಸುಮ್ಮ ಬರ್ಲಕ್ಕೇನು ತಲೆಗೆಟ್ಟೈತೆ ನಮ್ದು. ನೀವು ದುಡ್ಡು ತಿನ್ಬೇಕು, ಅದನ್ನ ಯಾಕೆ ಸಾಲ ಕೇಳ್ಬೇಕು? ತಿಂಡಿ ತಿಂಡಿ ಅಂದ್ರೆ ನಿಮ್ಮಂತವ್ರ ಬೇನ್ ಹತ್ತಿರ್ತೀವಲ್ಲ, ಅದ ತಿಂಡಿ ನಮ್ದು. ಅಕ್ಕ ಇದು ಬೇಕಿತ್ತ, ಬೇಕಿತ್ತ. ನಮ್ಮ ನಾವು ಜೀವನ ನಡೆಸ್ತಿರ್ತೀವಿ. ಆಯ್ತು. ಇವತ್ತು ಕರೆನ್ಸಿ ಬಿಟ್ಟು ಮಮ್ಮ ಅಂದ್ರೆ ಏನ್ ಮಾಡೋದು? 3 3 6 ಮುತ್ತು ಹಳ್ಳಿಯಾಳಿನ ಲವರ್ ಯಾರು? ಇದೊಂದು ನಿಗೂಢವಾದ ಪ್ರಶ್ನೆ, ನಾವು ಇದಕ್ಕೆ ಉತ್ತರಿಸುವುದಿಲ್ಲ. ಅಕ್ಕ 2 2 4 ನಿನಗೆ ಯಾಕೆ ಬೇಕು? ಹಂಗಲ್ಲ ಅದು. ಇನ್ನೊಂದು ಕೇಳು. 3 3 6 ಮುತ್ತು ಹಳ್ಳಿಯಾಳನ ಲವರ್ ಯಾರು? 3 3 6 ಮುತ್ತು ಹಳ್ಳಿಯಾಳ ಮತ್ತೆ ವೀರು ಜಮಖಂಡಿ ಲವರ್ ಯಾರು? ಎಡ ನಾಕ ಅದು ನಿಮಗೆ ಹಾಕಬೇಕಾ? 4 4 ಮತ್ತೆ ಪಾಸೆ ಕೊಡ್ಬೇಕು ಅವ್ರ. 100 ರೂಪಾಯಿ ಇದು 100,000 ಅನ್ಕೊಳ್ಳೋದು. ಶಾಂಪಕ್ ಈಗ ಯಾವ ಲವರ್ ಇಲ್ಲ, ಅದಕ್ಕೆ ಇದನ್ನ 1000 ಇದು. ಏನ ಅಂದೆಲ್ಲ ಇದು ಮಾತ್ರ ಸುಳ್ಳ. ಏನ ಅಂದೆಲ್ಲ 2 ಎಡ ನಾಕ ಅದು ನಿನಗೆ ಹಾಕಬೇಕಾ? 4 4 8 ಗೊತ್ತಾದ್ರೆ ಹಾಕಿಸ್ತೀನಿ ಗಂಟು. ನೀ ಇಲ್ಲಿರಬಾರ್ದು. ಏನಿಲ್ಲ, ಫ್ರೀ ಒಳಗ ಮದುವೆ ಮಾಡಿಸ್ತಾಳ ಅಟ್ಟ, ಮತ್ತೆ ನಾಕೈತೆ. ಹೌದಿಲ್ಲ ಹುಡುಗರ? 5 5 10 ಗೊತ್ತಾದ್ರ ಮುರಿದು ಬಿತ್ತು. ನೆನಪಿಟ್ಕೋ. ಹೆಂಗೆಂಗೋ ಮಾತಾಡಿರಿ ಎಲ್ಲ ನೆನಪೈತಿ, ಏನೇನೋ ಮಾತಾಡಿರಿ ಎಲ್ಲ ನೆನಪೈತಿ. ಲಕ್ಷ್ಮಿ, ಓ ಎಲ್ಲಿ ನಿಮ್ಮ ಮಂದಿ ಐತಿ ಇಲ್ಲ ಕಾರ್ಯಕ್ರಮದಾಗ? ಇಲ್ಲಿ ಹೊತ್ತ ಅದಾರಲ್ಲ, ಯಾಕಿಲ್ಲ? ಅವಾಜ ಕೇಳುವಲ್ದು ಅಕ್ಕ ಅದಿರ್ಲವಾ? ಹುಡುಗ ಒಂದ್ ದಿವ್ಸ ಅವಾಜ್ ಮಾಡ್ಬೇಡ್ರಿ, ಅವ್ರ ಹೆಣ್ಮಕ್ಳ ಕಡೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಸ್ತಾರ ನೋಡು. ಮಾತಾಡ್ಸವಿ ಅಕ್ಕ. ಅವ್ವ ತಾಯಿ ಚಿಲ್ಲರ್ ಹಿಂಗ್ ಕರೆದ್ರ ಚಿಲ್ಲರ್ ಹೋಗಂತ, ಚಿಲ್ಲರ್ ಇಲ್ಲಿ ಹೋಗಂತಾರ ಅವ್ರು. ಬೇಡ, ಕರೆಕ್ಟ್ ಆಗಿ ಅವರ ಓಯ್ ನಾ ಪ್ರೀತಿ ಅವರ ಅನಾತನೆ. ನೀವು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ? ಅಲ್ಲ, ಪ್ಯಾನ್ ಕಾರ್ಡ್ ಮಂದಿ ಅದ. ಅಲ್ಲ ಐತ್ ನಮ್ಮ ಆಧಾರ್ ಕಾರ್ಡ್ ಮಂದಿ. ಅಕ್ಕ ಒಂದ್ಸಲ ಜೋರಿಗೆ ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ. ನೋಡಲ್ಲಿ ನಮ್ಮ ಮಂದಿ ಹುಡುಗರೇ, ನಿಮ್ಗೆ ಯಾರಿಗಾರ ಚಪ್ಪಾಳೆ ಕೇಳಿಸ್ತು? ನಿಮ್ಗೆ ಚಪ್ಪಾಳೆ ಕೇಳಿಸ್ತು? ನಾವು ಕೇಳಿಸಿಲ್ಲ? ವೀರು ಜಮಖಂಡಿ ತೋಡ ನಾವು ಅಕ್ಕ ತಂಗಿಯರ ಕಣ್ಣಿಗೆ ಕಾಣವಲ್ರ ಅವಿ ಪಾಪ ಅವ್ರಿಗೆ ನಮ್ದೇನು ಇಷ್ಟ ಆಗಿಲ್ಲ. ನೀವು ಏನನ್ನ ತಿಳ್ಕೊಬೇಡ್ರಿ. ಹಾಡಿದ್ದು ಬ್ಯಾರಲ್ಲಿ ಇಷ್ಟ ಆಗಲ್ಲ. ಇರ್ಲಿ ಸಾಕು. ನಮ್ಮ ಅಕ್ಕಗೆ ಯಾರೇ ಏನ್ರಿ ಅಂದ್ರೆ ನೋಡು ಮತ್ತೆ ಹುಷಾರಾಗಿರ. ಯಾಕ್ರ ಅಕ್ಕ ನೋಡಕ್ಕ ಬಗ್ಗೆ ಮಾತಾಡ್ತಾರಕ್ಕ ಅವರು. ಅವಿ ಮುಂಚೆ ಬ್ಯಾಡಬಾ, ಮುಂಚೆಕ್ಕ ಬೈಲಿಗೆ ಹಾಕ್ಯಾರ, ಮತ್ತೇನ ಅಂತಾರಲ್ಲ. ಅವಿ, ನಿಮ್ಮದಂತೂ ಅವಾಜ್ ಕೇಳುವಲ್, ನಿಮ್ಮ ಮಂದಿ ಮಾತ್ರ ಸ್ವಿಚ್ ಆಫ್ ಆಗೈತಿ. ನಮ್ಮ ಅವಾಜ್ ಕೇಳ್ತೀರಾ? ಎಲ್ಲಿ ತನ ಇರ್ತಾರ ಅವರು? 1 ಗಂಟೆ ಆದ್ರ ಸ್ವಿಚ್ ಆಫ್ ಹಾಕರ್, ಬ್ಯಾಟ್ರಿ ಲೋ ಆಗತ್ತ. ಅವಿ, ಕಾರ್ಯಕ್ರಮ ಮುಗಿದ ಮಾರನೇ ದಿವಸ ಆದ್ರೂ ಸ್ವಿಚ್ ಆಫ್ ಆಗಲ್ಲ. ನೋಡಕ ಹುಡುಗರು ಹಿಂಗ ಇರ್ತಾವ. ಜಾಲಿ ಜಾಲಿ. ಥ್ಯಾಂಕ್ ಯು ಧನ್ಯವಾದಗಳು. ಈ ನಾಟಕದ ಒಂದೇ ಒಂದು ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ. ನಾನೇ ಬರೆದಿರ್ತಕ್ಕಂಥ ಒಂದು ನಾಟಕ ದಾರಿ ತಪ್ಪಿಸಿದ ಹೆಂಡತಿ, ಅರ್ಥಾತ್ ಗಂಡ ಕುಡುಕನಾದರೂ ಕೆಡಕನಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕ ಬರುವಂತ 5ನೇ ನಿಮಿತ್ತವಾಗಿ ಇದೇ ನಮ್ಮ ಊರಿನ ರಂಗ ಸಂಚಿಕೆಯಲ್ಲಿ ನಾಟಕ ಪ್ರಾರಂಭವಾಗ್ತಾ ಇದೆ. ಅಲ್ಲಲ್ಲ ಸರ್, ಇನ್ನು ಯಾವ್ದ್ರಿ ಅದ ನಾಟಕ? ಇನ್ನೇಮ್ ಹೇಳ್ರಿ. ದಾರಿ ತಪ್ಪಿಸಿದ ಹೆಂಡತಿ. ಯಾಕ ನಾವ್ಯಾಕೆ ತಪ್ಪಿಸ್ತೀವಿ? ಅವ್ನು ತಿಂಡಿ ಹೆಚ್ಚಾಗಿ ತಪ್ಪಿಸ್ಕೊಂಡ. ಓಕೆ, ಥ್ಯಾಂಕ್ ಯು. ಅದೇ ಒಂದು ಸನ್ನಿವೇಶ ಆ ನಾಟಕ ನೋಡಿದಾಗ ಮಾತ್ರ ದಾರಿ ತಪ್ಪಿಸಿದ ಹೆಂಡತಿಯೋ ಅಥವಾ ದಾರಿ ತಪ್ಪಿದ ಗಂಡ ಅಂತಕ್ಕಂತ ತಮ್ಗೆಲ್ಲರಿಗೆ ಗೊತ್ತಾಗ್ತದ. ಆ ನಾಟಕದ ಒಂದೇ ಒಂದು ತುಕಡಿಯನ್ನು ಹೇಳ್ತೀನಿ, ತಾವೆಲ್ಲರೂ ಕೇಳಬೇಕಾಗಿ ವಿನಂತಿ. ದೂರ ಸರಿ ಹೆಣ್ಮಕ್ಳ ಕಡೆ. ಲಕ್ಷ್ಮಿ, ಲಕ್ಷ್ಮಿ ನೀ ಬಾ. ಲಕ್ಷ್ಮಿ, ನೀ ನನ್ನ ಮನೆಗೆ ಎಂದು ಕಾಲಿಟ್ಟಿಯೋ ಅಂದೇ ನೀ ನನ್ನ ಭಾಗ್ಯದ ಲಕ್ಷ್ಮಿಯಾಗಿ ಬಂದೆ. ಲಕ್ಷ್ಮಿ, ಲಕ್ಷ್ಮಿ, ಈ ನನ್ನ ಚಂದನ ಸಂಸಾರ ತುಂಬಿ
ಆ ಸೂರ್ಯನಂತೆ ಹೊಳೆಯಬೇಕಾದರೆ ನೀನು ನಮ್ಮ ಮನೆಯ ಹೊತ್ತಲು ಎಂದು ತಿಳಿದೆಯೋ ಅಂದೇ ನನ್ನ ಜೀವನ ಒಂದು ಉಜ್ವಲ ಭವಿಷ್ಯ ಉಜ್ವಲ ನಿರ್ಮಾಣವಾಯಿತು. ಆಯ್ತು ಸ್ವಾಮಿ ಅಣ್ಣ. ಆದರೆ ಮುಂದೊಂದು ದಿನ ಎಂದು ಆ ಸಾಹುಕಾರನ ಮೇಲೆ ನೀನು ಮನಸ್ಸಿಟ್ಟು ಈ ಬಡವನ ಬಾಳವನ್ನ ವಿಚಿತ್ರವಾಗಿ ಚಿತ್ರ ಮಾಡಿಬಿಟ್ಟೆಯಲ್ಲೋ ಅಂದೇ ನಾನು ಕುಡುಕನಾಗಿ ಬಿಟ್ಟೆ ಲಕ್ಷ್ಮಿ, ಕುಡುಕನಾಗಿ ಬಿಟ್ಟೆ. ಸ್ವಾಮಿ ನೀವೇಕೆ ಹೀಗೆ ಅನ್ನುತ್ತಿರುವೆ ನೀವು? ಥ್ಯಾಂಕ್ ಯು ಧನ್ಯವಾದಗಳು. ನನಗೆ ಸಹಿಸ್ಕೊಳ್ಳಕ್ಕೆ ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಸೂಪರ್.